ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ 20/9/2025 ಕೆ ಇ ಅವರು ನೀಟ್ 2025 ರೌಂಡ್ 2 ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಅದಕ್ಕಿಂತ ಹಿಂದೆ ರೌಂಡ್ 2 ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಅದನ್ನು ನಾನು ಪ್ರಾವಿಷನಲ್ 1 ಅಂತ ಕರಿತೀನಿ, ಈಗ ಪ್ರಾವಿಷನಲ್ 2 ಅಂತ ಕರಿತೀನಿ. ಸೊ ಅದನ್ನು ಕಂಪೇರ್ ಮಾಡೋಣ. ಪ್ರಾವಿಷನಲ್ 1 ಹೇಗಿತ್ತು ಕಟ್ ಆಫು, ಪ್ರಾವಿಷನಲ್ 2 ಹೇಗೆ ಬಂತು ಕಟ್ ಆಫು, ಯಾಕೆ ಡಿಫ್ರೆನ್ಸ್ ಬಂತು ಅಂದರೆ ಒಂದಷ್ಟು ಸೀಟ್ಸ್ ಆ್ಯಡ್ ಆಯಿತು, ಹಾಗಾಗಿ ಕಟ್ ಆಫು ಡ್ರಾಪ್ ಆಗಿದೆ, ಕಟ್ ಆಫು ಡಿಕ್ರೀಸ್ ಆಗಿದೆ. ಒಂದಷ್ಟು ಸ್ಟೂಡೆಂಟ್ಸ್ಗಂತೂ ಹೆಲ್ಪ್ ಆಗಿದೆ, ಒಂದಷ್ಟು ಜನ ಸ್ಟೂಡೆಂಟ್ಸ್ಗೆ ಅಪ್ಗ್ರೇಡ್ ಆಗದೇ ಇರಬಹುದು, ಯಾಕೆಂದರೆ ಅವರ ಕ್ಯಾಟಗರಿಯಲ್ಲಿ ತುಂಬ ಕಡಿಮೆ ಸೀಟ್ಸ್ ಇರುತ್ತೆ. ಆ ಕ್ಯಾಟಗರಿಯಲ್ಲಿ ಸೀಟ್ಸು ಆ್ಯಡ್ ಆಗಿರೋದು ಕಡಿಮೆ ಇರುತ್ತೆ, ಹಾಗಾಗಿ ಒಂದಷ್ಟು ಜನಕ್ಕೆ ಅಪ್ಗ್ರೇಡ್ ಆಗಿರೋದಿಲ್ಲ. ಬಟ್ ತುಂಬ ಜನಕ್ಕೆ ಅಪ್ಗ್ರೇಡ್ ಆಗಿದೆ ಮತ್ತು ತುಂಬ ಜನಕ್ಕೆ ಸೀಟ್ ಸಿಕ್ಕಿದೆ ಅನ್ನೋದು ಈ ಡಾಕ್ಯುಮೆಂಟಿಂದ ನಮಗೆ ಅರ್ಥ ಆಗುತ್ತೆ. ನೋಡ್ತಾ ಹೋಗೋಣ ಎಲ್ಲ ಕ್ಯಾಟಗರಿದು. ಇಲ್ಲಿ ನಿಮಗೆ ಕಾಣ್ತಿರೋದು ರೌಂಡ್ 2 ಪ್ರಾವಿಷನಲ್ 1 ಆಗ ಯಾವ ಕಾಲೇಜ್ ಸಿಕ್ಕಿತ್ತು. ಈಗ ರೌಂಡ್ 2 ಪ್ರಾವಿಷನಲ್ 2 ಅಂದರೆ 29/2025 ರಿಲೀಸ್ ಆಗಿದೆಯಲ್ಲ, ಕ್ಯಾಂಡಿಡೇಟ್ಸ್ ಲಿಸ್ಟ್, ಸ್ಟೂಡೆಂಟ್ ಅಲಾಟೆಡ್ ಲಿಸ್ಟ್ ಆಗಿದೆಯಲ್ಲ, ಅದರಿಂದ ತಗೊಂಡಿರೋದು. ಸೊ ಆಲ್ಮೋಸ್ಟ್ ಇದು ಫೈನಲ್ ಅಂದ್ಕೊಳ್ಳಿ. ಒಂದಷ್ಟು ಲಕ್ಕಿ ಸ್ಟೂಡೆಂಟ್ಸ್ಗೆ ಮತ್ತೆ ಅಪ್ಗ್ರೇಡ್ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲರೂ ಲಕ್ಕಿ ಆಗೋಕ್ಕಾಗೋದಿಲ್ಲ, ಒಂದಷ್ಟು ಜನ ಲಕ್ಕಿ ಸ್ಟೂಡೆಂಟ್ಸ್ ಅಂತೂ ಖಂಡಿತ ಇರ್ತಾರೆ. ಯಾವ ಕಾಲೇಜಲ್ಲಿ ಈಗ ಅನೌನ್ಸ್ ಆಗಿರೋ ಲಿಸ್ಟಲ್ಲಿ ಯಾವ ಕಾಲೇಜಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿದೆ ಅಂತ, ಆಮೇಲೆ ಹಾಗೆ ಡಿಫ್ರೆನ್ಸು ನೋಡ್ಕೋಬೋದು, ಕಟ್ ಆಫ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಆಗ ಒಂದಷ್ಟು ನಂಬಿಕೆ ಬಂದೇ ಬರುತ್ತೆ ಕಟ್ ಆಫ್ ಡ್ರಾಪ್ ಆಗಿದೆ ರೌಂಡ್ 1 ರೌಂಡ್ 2 ಪ್ರಾವಿಷನಲ್ 2 ರಿಸಲ್ಟ್ಸ್ಗೆ. ಸೊ ಆಲ್ಮೋಸ್ಟ್ ನಿಮಗೆ ಈಗ ಸಿಕ್ಕಂತಹ ಸೀಟೇ ಉಳ್ಕೊಳ್ಳುತ್ತೆ, ಇಲ್ಲ ಅಪ್ಗ್ರೇಡ್ ಆದರೆ ಆಗುತ್ತೆ, ಲಕ್ ಇದ್ದರೆ ಅಪ್ಗ್ರೇಡ್ ಆಗುತ್ತೆ. 1G ಕ್ಯಾಟಗರಿಯಲ್ಲಿ ಮೊದಲು 90,582 ಇತ್ತು, ಈಗ 99,491. ಸೇಮ್ ಕಾಲೇಜ್ JGMMC, ಯಾಕೆಂದರೆ ಇಲ್ಲಿ 6 ಲಕ್ಷ ಫೀಸ್ ಇತ್ತು. ಈಗ 90,000ಇಂದ 99,000ವರೆಗೂ ಹೋಗಿದೆ. ಆಲ್ಮೋಸ್ಟ್ 9,000 ಕಟ್ ಆಫ್ ಡ್ರಾಪ್ ಆಗಿದೆ. ಯಾಕೆ ಡ್ರಾಪ್ ಅಂತೀನಿ ಅಂದರೆ 90,000 ಈಗ 99 ನೋಡಿ, ಕೆಳಗಡೆ ಬಂದಿರೋದು ಡ್ರಾಪ್ ಅಂತೀವಿ ಇದನ್ನು. ತುಂಬ ಜನ ಕೌನ್ಸಿಲಿಂಗ್ ಮುಗಿತಾ ಇದ್ರು, ಕಟ್ ಆಫ್ ಡ್ರಾಪು ಕಟ್ ಆಫ್ ಇನ್ಕ್ರೀಸ್ ಅನ್ನೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ 90 ಇಲ್ಲಿರುತ್ತೆ, 91 92 ಅಂತ ಕೆಳಗಡೆ ಹೋಗ್ತಾ ಇರುತ್ತೆ. 99,000 ಅಂದರೆ 9,000 ಡ್ರಾಪ್ ಆಗಿದೆ. 2AG ಕ್ಯಾಟಗರಿಲಿ 86,000 ಇತ್ತು JGMMCಯಲ್ಲಿ. ರೌಂಡ್ 2 ಪ್ರಾವಿಷನಲ್ 2 ಬರೋಷ್ಟರಲ್ಲಿ 92,397 ಕಾಲೇಜು KBN ಕಾಲೇಜು. 86 92 ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಹೇಳ್ತೀನಿ, 4,000 ಕಟ್ ಆಫ್ ಡ್ರಾಪ್ ಆಗಿದೆ. 6,000 ಕಟ್ ಆಫ್ ಡ್ರಾಪ್ ಆಯಿತು. ಅದರ ಮಧ್ಯದಲ್ಲಿ ಒಂದಷ್ಟು ಜನ ಸ್ಟೂಡೆಂಟ್ಸ್ ಯಾರ್ಯಾರಿದ್ರು ಅವ್ರಿಗೆಲ್ಲ ಸೀಟ್ ಸಿಕ್ಕಿರುತ್ತೆ. 2BG ಕ್ಯಾಟಗರಿಲಿ 72,000 ಇತ್ತು KBNನಲ್ಲಿ. ಬಟ್ ಈಗ ನಿನ್ನೆ ರಿಲೀಸ್ ಆಗಿದಂಥ ಲಿಸ್ಟಲ್ಲಿ 81,263 ಶ್ರೀ ಮಧುಸೂದನ್ ಸಾಯಿ, ವೇರ್ ಟ್ಯೂಷನ್ ಫೀಸ್ ಹಾಸ್ಟೆಲ್ ಫೀಸ್ ಇಸ್ 0. 7281 ಆಲ್ಮೋಸ್ಟ್ 9,000 ಕಟ್ ಆಫ್ ಡ್ರಾಪ್ ಆಗಿದೆ. ತುಂಬ ಕಡಿಮೆ ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಅಷ್ಟೊಂದು ಯೂಸ್ ಆಗಲ್ಲ ಹಾಗೆ ಹೀಗೆ ಅನ್ನೋರಿಗೆ ಇದೊಂದು ಪ್ರೂಫ್. 9,000 6,000 8,000 ಕಟ್ ಆಫ್ ಡ್ರಾಪ್ ಆಗಿದೆ. ಒಂದಷ್ಟು ಜನ ಸ್ಟೂಡೆಂಟ್ಸ್ ಆ ಲಿಸ್ಟಲ್ಲಿ ಇರ್ತಾರೆ, ಖಂಡಿತ ಅವ್ರಿಗೆ ಸಿಕ್ಕಿರುತ್ತೆ. 3AGಯಲ್ಲಿ 66,617 ಇತ್ತು ಆಲಮೀನಲ್ಲಿ. 66,000ಇಂದ ಕಟ್ ಆಫ್ ಡ್ರಾಪ್ ಆಗಿದ್ದು 73,000ಗೆ, ಆಲ್ಮೋಸ್ಟ್ 7,000 ಅಂತ ಅಂದ್ಕೊಳ್ಳಿ. 7,000, ಬಟ್ ಕಾಲೇಜು ಸೇಮ್ ಉಳ್ಕೊಂಡಿದೆ ಆಲಮೀನಲ್ಲೇ. 66,000ದಿಂದ 73,000ಕ್ಕೆ ಡ್ರಾಪ್ ಆಗಿದೆ. 3BG ಕ್ಯಾಟಗರಿಯಲ್ಲಿ 72,714 ಇತ್ತು JGMMCಯಲ್ಲಿ. ಡ್ರಾಪ್ ಆಗಿದ್ದದು 78,180, ಆಲ್ಮೋಸ್ಟ್ 6,000 ಅಂದ್ಕೊಳ್ಳಿ ಆಲಮೀನ್ ಕಾಲೇಜ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಮೆರಿಟ್ 67,189 ಇತ್ತು JGMMCಯಲ್ಲಿ. 67,000ಇಂದ ಇದು ಡ್ರಾಪ್ ಆಗಿದ್ದು 73,000, ಆಲ್ಮೋಸ್ಟ್ 6,000, ನಾಟ್ ಎಕ್ಸಾಕ್ಟ್ಲಿ, ಆಲ್ಮೋಸ್ಟ್ 6,000 ಅಂತ ತಿಳ್ಕೊಬೋದು. ಕಾಲೇಜು ಸೇಮ್ JGMMC. ಸೊ ಇಲ್ಲೇನೋ 6 ಲಕ್ಷ ಇತ್ತು, 1.5 ಲಕ್ಷದ ಯಾರಿಗೆ ಸಿಕ್ಕಿದೆ ಅಂದರೆ ಲಾಸ್ಟ್ ಟೈಮು 66,564, ಲಾಸ್ಟ್ ಟೈಮ್ ಅಂದರೆ ರೌಂಡ್ 2 ಪ್ರಾವಿಷನಲ್ 1 ಆಲಮೀನಲ್ಲಿ ಸಿಕ್ಕಿತ್ತು 66,000ಕ್ಕೆ. ಈಗ ಅದು ನಿಂತಿರೋದು 73,039 ನೋಡಿ. 73,039 ಆಲಮೀನ್ 1.5 lakh ಸೀಟ್ ಸಿಕ್ಕಿದೆ. ಸ್ವಲ್ಪ ಚೇಂಜ್ ಆಯಿತು, 73,588 JGMMCಗೆ ಹೊಟ್ಟೋದ್ರು, 6 ಲಕ್ಷ ಆಯಿತು. 1.5 ಲಕ್ಷದಿಂದ 6 ಲಕ್ಷ. ಈಗ ಯಾರು ಡ್ರಾಪ್ ತಗೋತಾ ಇರೋದು, ಇಲ್ಲ ಸೆಕೆಂಡ್ PUC ಓದ್ತಿರೋರು, ಫಸ್ಟ್ PUC ಓದ್ತಿರೋರು ನೋಡ್ಕೊಳ್ಳಿ, ಒಂದೊಂದು ರ್ಯಾಂಕು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. 73,039ಇಂದ 73,588ಗೆ 6 ಲಕ್ಷ, 1.5 ಲಕ್ಷದಿಂದ 6 ಲಕ್ಷ ಆಗೋಯ್ತು. ಹಾಗೆ 1.5 ಲಕ್ಷದಿಂದ 12 ಲಕ್ಷಕ್ಕೆ ಹೋಗುತ್ತೆ, 12 ಲಕ್ಷದಿಂದ 22 ಲಕ್ಷಕ್ಕೂ ಚೇಂಜ್ ಆಗುತ್ತೆ. ಸ್ವಲ್ಪ ರ್ಯಾಂಕ್ ಚೇಂಜ್ ಆದರೂ
ಸೊ ರ್ಯಾಂಕ್ಸ್ ಆರ್ ಮೋರ್ ಇಂಪಾರ್ಟೆಂಟ್, ಒಂದೊಂದು ಮಾರ್ಕು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗಮನ ಇಟ್ಟು ಓದಬೇಕಾಗುತ್ತೆ. ಜಿ ಎಮ್ ಆದಮೇಲೆ ಎಸ್ ಸಿ ಜಿ 2,16,059 ಇತ್ತು. ಜೆ ಜಿ ಎಮ್ ಎಮ್ ಸಿಯಲ್ಲಿ ಡ್ರಾಪ್ ಆಗಿದ್ದು 2,25,000 742 2,25,742 ಸೇಮ್ ಜೆ ಜಿ ಎಮ್ ಎಮ್ ಸಿ. 2,16,000 ಇತ್ತು, 2,25,000 ಆಯಿತು, ಆಲ್ಮೋಸ್ಟ್ 9,000 ಕಟ್ ಆಫ್ ಆಯಿತು. ಎಸ್ ಟಿ ಜಿಯಲ್ಲಿ 2,09,307 ಇತ್ತು, ಕನಚೂರಲ್ಲಿ ಡ್ರಾಪ್ ಆಗಿದ್ದು 2,28,000 ಜೆ ಜಿ ಎಮ್ ಎಮ್ ಸಿಗೆ. 2,09,000 ಇದು 2,28,000, ಆಲ್ಮೋಸ್ಟ್ 19,000 ಅಂದ್ಕೊತೀನಿ. 19,000 ಕಟ್ ಆಫ್ ಡ್ರಾಪ್ ಆಯಿತು ಎಸ್ ಟಿ ಜಿ ಕ್ಯಾಟಗರಿಯಲ್ಲಿ. ಜಿ ಎಮ್ ಪಿ ಹೆಚ್ ಕ್ಯಾಟಗರಿಯಲ್ಲಿ ಈಗ ಅಲಾಟ್ ಆಗಿರೋದು 6,06,78 ಶ್ರೀನಿವಾಸದಲ್ಲಿ. ಜಿ ಎಮ್ ಪಿ ಕ್ಯಾಟಗರಿಯಲ್ಲಿ ಶ್ರೀನಿವಾಸದಲ್ಲಿ 4,34,11. ಜಿ ಎಮ್ ಆರ್ ಹೆಚ್ ಅಲ್ಲಿ ಜೆ ಜಿ ಎಮ್ ಎಮ್ ಸಿಯಲ್ಲಿ 1,10,492. ಜಿ ಎಮ್ ಆರ್ ಅಲ್ಲಿ 84,503 ಜೆ ಜಿ ಎಮ್ ಎಮ್ ಸಿ. ಜಿ ಎಮ್ ಕೆ ಹೆಚ್ ಅಲ್ಲಿ 1,39,672 ಜೆ ಜಿ ಎಮ್ ಎಮ್ ಸಿಲಿ. ಜಿ ಎಮ್ ಕೆ ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಶನ್ 1,22,249. So this is about 20th September 2025 ರಿಸಲ್ಟ್ಸ್ ಆಫ್ ನೀಟ್ 2025 ರೌಂಡ್ 2 ಪ್ರೊವಿಷನಲ್ ಅಂತ ಹೇಳ್ತಿದ್ದಾರೆ. ಸೊ ಆಲ್ಮೋಸ್ಟ್ ಇದೇ ಇರುತ್ತೆ. ಜಸ್ಟ್ ಬಾರ್ಡ್ರಲ್ಲಿ ಯಾರಿಗಾದರೂ ಸೀಟ್ ಮಿಸ್ ಆಗಿದ್ರೆ, ಸ್ವಲ್ಪ ರ್ಯಾಂಕಲ್ಲಿ ಏನೋ ಮಿಸ್ ಆಗಿದ್ರೆ ಅವರಿಗೆ ಫೈನಲ್ ರಿಸಲ್ಟ್ಸಲ್ಲಿ ಸಿಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ. ಮಿಸ್ ಆಗೋ ಸಾಧ್ಯತೆ ಇಲ್ಲ. ನಿಮ್ದು ಏನಾದರೂ ಜಿನೈನ್ ಕಂಪ್ಲೇಂಟ್ ಇದ್ದರೆ, ನಿಮ್ಮ ರ್ಯಾಂಕು ಕಟ್ ಆಫ್ಗಿಂತ ಒಳಗಡೆ ಇತ್ತು, ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜು ನೀವು ಎಂಟ್ರಿ ಮಾಡಿದ್ರಿ, ಅದು ಸಿಕ್ಕಿಲ್ಲ ಅಂದರೆ ಮೇಲ್ ಟು ಕೆ ಇ ಎ ಮೇಲ್ ಕೊಟ್ಟಿದ್ದಾರೆ. ಇಲ್ಲ ಇನ್ನೂ ಎಮರ್ಜೆನ್ಸಿ ಅಂದರೆ ಕೆ ಇ ಎಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಮೇಲ್ ಅಂತೂ ಅಫಿಷಿಯಲಾಗಿ ಮೇಲ್ ಮಾಡಲೇಬೇಕು, ಹಾಗೆ ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡೋದು ಉತ್ತಮ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫೈನಲ್ ರಿಸಲ್ಟ್ಸ್.